ರೈತರು ಕಳೆದ 17 ದಿನಗಳಿಂದಲೂ ಕೂಡ ನಿರಂತರವಾದಂತಹ ಹೋರಾಟಗಳನ್ನ ಮಾಡ್ತಾ ಇದ್ರು. ಕೊನೆಗೂ ಕೂಡ ಈ 17 ದಿನಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ. ಒಂದು ಖರೀದಿ ಕೇಂದ್ರ ಓಪನ್ ಆಗಬೇಕು, ಖರೀದಿ ಕೇಂದ್ರವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ಕೋರಿಕೆ ಇತ್ತು. ಈಗ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಆಗಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ರೈತರು ವಿಜಯೋತ್ಸವವನ್ನು ಆಚರಿಸಿದ್ದಾರೆ. ಹೋರಾಟದ ವೇದಿಕೆಯಲ್ಲಿ ಖರೀದಿ ಕೇಂದ್ರವನ್ನ ಉದ್ಘಾಟನೆ ಕೂಡ ಮಾಡಲಾಗಿದೆ. ಈ ಖರೀದಿ ಕೇಂದ್ರ ಉದ್ಘಾಟನೆ ಆಗ್ತಾ ಇದ್ದಂತೆ ರೈತರು ಸಂಭ್ರಮಾಚರಣೆ ಮಾಡಿದ್ದಾರೆ. ಒಂದು ಕಡೆ ಕೊರೆಯೋ ಚಳಿ, 17 ದಿನಗಳಿಂದ ಅಹೋರಾತ್ರಿ ಧರಣಿ. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ವಿಜಯೋತ್ಸವ ಮೆರವಣಿಗೆಯನ್ನು ಕೂಡ ಮಾಡಿದ್ದಾರೆ ರೈತರು. ನಮ್ಮೆಲ್ಲ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಈ ಖರೀದಿ ಕೇಂದ್ರ ಪ್ರೊಸೆಸ್ ಏನೇನಾಯಿತು ಏನೇನಿಲ್ಲ ಲಕ್ಷ್ಮೇಶ್ವರ ಕೈಗೆ ಸಮಾಧಾನದಿಂದ ಅವರನ್ನು ಎಲ್ಲರೂ ಈ ನಮ್ಮೆಲ್ಲ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಈ ಖರೀದಿ ಕೇಂದ್ರ ಪ್ರೊಸೆಸ್ ಏನೇನಾಯಿತು ಏನೇನಿಲ್ಲ ಲಕ್ಷ್ಮೇಶ್ವರ ಕೈಗೆ ಸಮಾಧಾನದಿಂದ ಅವರನ್ನು ಎಲ್ಲರೂ ಈ ರಾಜ್ಯ ಸರ್ಕಾರದ ಆದೇಶದಂತೆ ನಮ್ಮಲ್ಲಿ ಖರೀದಿ ಕೇಂದ್ರಗಳು ತಾಲೂಕಿಗೆ ಎಪಿಎಂಸಿ ಪ್ಲಸ್ ಇನ್ನೊಂದು ಜಾಗದಲ್ಲಿ 11 ಹೋಬಳಿಗಳಲ್ಲೂ 11 ಕಡೆಗೆ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡ್ತಿದ್ದೀವಿ. ನಾಳೆಯಿಂದ ರಿಜಿಸ್ಟ್ರೇಷನ್ ಶುರುವಾಗುತ್ತೆ. ಗುರುವಾರದಿಂದ ಖರೀದಿ ಸ್ಟಾರ್ಟ್ ಆಗುತ್ತೆ. 12 ಖರೀದಿ ಕೇಂದ್ರಗಳು ಇದಾವೆ. ಖರೀದಿ ಇವತ್ತಿಗೆ ಗವರ್ಮೆಂಟ್ ಆರ್ಡರ್ ಇರೋದು 1 ರಿಂದ 5 ಕ್ವಿಂಟಾಲ್. ಇವತ್ತಿಗೆ ಗವರ್ಮೆಂಟ್ ಆರ್ಡರ್ 1 ರಿಂದ 5 ಕ್ವಿಂಟಾಲ್ ತಗೊಳಕ್ಕಿದೆ. ಅವ್ರು ಎಷ್ಟೇ ಬೆಳೆದಿದ್ರು 5 ಕ್ವಿಂಟಾಲ್ ಅಂತ ಇವತ್ತಿಗೆ ಆರ್ಡರ್ ಇರೋದು. ನಾಳೆ ಚೇಂಜ್ ಆದ್ರೆ ನಾಳೆ ಚೇಂಜ್. ಮಧ್ಯಾಹ್ನ ಖರೀದಿ ಕೇಂದ್ರ ಓಪನ್ ಅಂತ ಹೇಳಿದ್ರು, ಭರವಸೆ ಕೊಟ್ಟಿದ್ರು. ಆದ್ರೆ ಸಂಜೆವರೆಗೂ ಆಗಲಿಲ್ಲ. ಆಕ್ರೋಶ ವ್ಯಕ್ತಪಡಿಸಿದ್ರು, ಹೆದ್ದಾರಿ ಪ್ರತಿಭಟನೆ ಮಾಡಿದ್ರು. ಯಾಕೆ ತಡ ಆಗಲಿಲ್ಲ? ಅಲ್ಪ ಮಾತಾಡೋವಾಗ ಹೇಳಿದ್ನಲ್ಲ ಮರೆಯ, ಮತ್ತೊಂದ್ಸಲಿ ಹೇಳಬೇಕು. ಖರೀದಿ ಕೇಂದ್ರ ಮ್ಯಾಪಿಂಗ್ ಅಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಓಪನ್ ಮಾಡುವಂತೆ ಒತ್ತಾಯಿಸಿ ಕಳೆದ 18 ದಿನಗಳಿಂದ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಸಿಗ್ಲಿ ಕ್ರಾಸ್ನಲ್ಲಿ ಅನ್ನದಾತರು ಮತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ನಿರಂತರವಾಗಿ ಹೋರಾಟ ಮಾಡುತ್ತಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ವಿಸ್ತೃತವಾದ ವರದಿ ಮಾಡ್ತಾ ಇತ್ತು. ನಿರಂತರವಾಗಿ ಇವತ್ತು ಏನು ಎಲ್ಲ ರೈತರು ಕೂಡ ವಿಜಯೋತ್ಸವ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ಖರೀದಿ ಕೇಂದ್ರ ಓಪನ್ ಆಗಿದ್ದಾವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಒಂದ್ ಕಡೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ನಾವು ನೋಡ್ತಾ ಇರಬಹುದು. ಪಟಾಕಿ ಸಿಡಿಸಿ ಅನ್ನದಾತರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಣಗಾಳೆ ಕೂಡ ಊದ್ತಾ ಇದ್ದಾರೆ. ಯಾಕಂತಂದ್ರೆ ಕಳೆದ 18 ದಿನಗಳಿಂದನೂ ಕೂಡ ಖರೀದಿ ಕೇಂದ್ರ ಓಪನ್ ಮಾಡಬೇಕಂತೇಳಿ ಅಹೋರಾತ್ರಿ ಪ್ರತಿಭಟನೆ ಮಾಡಲಾಗ್ತಾ ಇತ್ತು. ಇಲ್ಲಿ ಏನು ಪರಕೆ ಚಳವಳಿ ಆಗಿರ್ಬೋದು, ಅರಬೆತ್ತಲೆ ಚಳವಳಿ, ಹೀಗೆ ವಿವಿಧ ವಿನೂತನವಾದ ಪ್ರತಿಭಟನೆಗಳು ಕೂಡ ಇಲ್ಲಿ ಅನ್ನದಾತರು ಮಾಡಿದ್ರು. ಇಲ್ಲಿಯ ಸ್ವಾಮೀಜಿಗಳು ಕೂಡ 5 ದಿನಗಳ ಕಡೆ ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಹಾಗಾಗಿ ಸರ್ಕಾರ ಕೂಡ ಖರೀದಿ ಕೇಂದ್ರಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿತ್ತು. ಅದಾದ ನಂತರ ಕೂಡ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ. ಖರೀದಿ ಕೇಂದ್ರ ಓಪನ್ ಆಗುವವರೆಗೂ ಕೂಡ ನಾವು ಹೋರಾಟ ಕೈ ಬಿಡೋದಿಲ್ಲ ಅಂತೇಳಿ ರೈತರು ಉಗ್ರವಾದ ಪ್ರತಿಭಟನೆ ಮಾಡಿದ್ರು. ಇಂದು ಮಧ್ಯಾಹ್ನ 1 ಗಂಟೆಗೆ ಖರೀದಿ ಕೇಂದ್ರ ಓಪನ್ ಮಾಡ್ತೇವೆ ಅಂತೇಳಿ ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿದ್ರು. ಆದ್ರೆ ಜಿಲ್ಲಾಧಿಕಾರಿಗಳ ಭರವಸೆ ಹುಸಿಯಾದಂತೆ ರೈತರು ಕೂಡ ಉಗ್ರವಾದ ಪ್ರತಿಭಟನೆ ಕೂಡ ಮಾಡಿದ್ರು. ಇವಾಗ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಖರೀದಿ ಕೇಂದ್ರ ಓಪನ್ ಮಾಡಿದ್ದಾರೆ. ರೈತರು ಯಾವ ರೀತಿ ಹರ್ಷ ವ್ಯಕ್ತಪಡಿಸ್ತಾರೆ, ಖುಷಿ ವ್ಯಕ್ತಪಡಿಸ್ತಾರೆ ಅಂತ ಅವರನ್ನ ಕೇಳೋಣ. ಸರಿ, 18 ದಿನ ನಿರಂತರವಾಗಿ ಹೋರಾಟ ಮಾಡಿದ್ರು. ಇವತ್ತು ಖರೀದಿ ಕೇಂದ್ರ ಓಪನ್ ಆಯ್ತು. ಇಡೀ ಲಕ್ಷ್ಮೇಶ್ವರದಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಅನ್ನದಾತರಿಗೂ ಕೂಡ ಅನುಕೂಲ ಆವತ್ತು. ಈ ಹೋರಾಟದ ಬಗ್ಗೆ ಏನ್ ಹೇಳ್ತೀರಿ? ಬಹುಶಃ ಸಮಗ್ರ ರೈತಪರ ಒಕ್ಕೂಟ ಲಕ್ಷ್ಮೇಶ್ವರ ಮುಂಡ್ರಿಗಿ ಶಿರಟ್ಟಿ ಭಾಗದಿಂದ ನಾವು ಒಂದು 18 ದಿನಗಳ ಕಾಲ ಈ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಪರಮ ಪೂಜ್ಯ ಕುಮಾರ ಮಹಾರಾಜರ ಅನ್ನ ನೀರು ತ್ಯಜಿಸಿ ಸುಮಾರು 7 ದಿನಗಳ ಕಾಲ ಬಿಟ್ಟ ನಂತರ ಅವರ ಆರೋಗ್ಯದಾಗ ವ್ಯತ್ಯಾಸ ಆದಾಗ ಜಿಲ್ಲಾಸ್ಪತ್ರೆದಾಗ ಅಡ್ಮಿಟ್ ಮಾಡಿದ ನಂತರ ಸುಮಾರು ಹೋರಾಟಗಳಾದವು. ನಮ್ಮ ಹೋರಾಟಕ್ಕೆ ಜಯ ಆಗಬೇಕ ಅಂತಂದ್ರ ಬಹುತೇಕ ರಿಪಬ್ಲಿಕ್ ಕನ್ನಡದವರು ಬಹಳ ನಮ್ಗೆ ಸಪೋರ್ಟ್ ಮಾಡ್ಯಾರ. ನಮ್ಮೆಲ್ಲ ರೈತರ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತೇನೆ. ಯಾಕಂದ್ರ ಇವತ್ತ ಇಲ್ಲಿ ನಡೀತಕ್ಕಂಥ ಎಲ್ಲ ಸುದ್ದಿ ಮಾಧ್ಯಮದಾಗ ಒಂದು ನಮ್ಮ ಭಾಗದವರಿಗೆ ನ್ಯಾಯ ಕೊಡಿಸಬೇಕಂತೇಳಿ ಕಂಕಣಬದ್ಧರಾಗಿ ನಮ್ಮೆಲ್ಲ ರೈತರ ಪರವಾಗಿ ಕೆಲಸ ಮಾಡಿದ ರಿಪಬ್ಲಿಕ್ ಕನ್ನಡದ ಕನ್ನಡದವರಿಗೆ ನಾ ಅಭಿನಂದನೆ ಹೇಳ್ತಾ
ನಮ್ಮ ಹೋರಾಟ ಇವತ್ತ ಖರೀದಿ ಕೇಂದ್ರ ಇವತ್ತ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಉದ್ಘಾಟನಾ ಇದೊಂದು ರೈತ ಪರ ವೇದಿಕೆ ಮ್ಯಾಗ ಆಗ್ಬೇಕನ್ನೋದಿತ್ತು. ಅದಾತು. ಅದು ಗೆಲುವು ಯಾರ್ದಂದ್ರೆ ರೈತರ ಗೆಲುವು. ನಮ್ದು ಇನ್ನೊಂದಿಷ್ಟ 5 ಕ್ವಿಂಟಲ್ ಒಂದ್ ರೈತರಿಗೆ ತಗೊಳ್ಳೋದ್ರಿಂದ ಮತ್ತೆ ಸಣ್ಣ ಪುಟ್ಟ ರೈತರು ಇವತ್ತು 25-30 ಕ್ವಿಂಟಲ್ ಇರ್ತಾವ. ದಯಮಾಡಿ ನೀವು ಒಬ್ಬ ರೈತರಿಂದ 40ರಿಂದ 50 ಕ್ವಿಂಟಲ್ ತಗೋಬೇಕು. ಮತ್ತೆ ಇಲ್ಲದಿದ್ರ ನಾವು ಬೆಳಗಾವಿ ಚಲೋ ಕಾರ್ಯಕ್ರಮ ಎಲ್ಲ ಸಮಗ್ರ ರೈತ ಒಕ್ಕೂಟದವರು ಕೂಡ್ಕೊಂಡು ಬೆಳಗಾವಿಗೆ ಹೋಗಿ ಬೆಳಗಾವಿ ವಿಧಾನಸೌಧ ಮುತ್ತಿಗೆ ಹಾಕಂತ ಕೆಲಸ ಮಾಡ್ತಾವೆ ಶೀಘ್ರದಾಗ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ರೈತರು ಕಳೆದ 17 ದಿನಗಳಿಂದಲೂ ಕೂಡ ನಿರಂತರವಾದಂತಹ ಹೋರಾಟಗಳನ್ನ ಮಾಡ್ತಾ ಇದ್ರು. ಕೊನೆಗೂ ಕೂಡ ಈ 17 ದಿನಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ. ಒಂದು ಖರೀದಿ ಕೇಂದ್ರ ಓಪನ್ ಆಗಬೇಕು, ಖರೀದಿ ಕೇಂದ್ರವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ಕೋರಿಕೆ ಇತ್ತು. ಈಗ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಆಗಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ರೈತರು ವಿಜಯೋತ್ಸವವನ್ನು ಆಚರಿಸಿದ್ದಾರೆ. ಹೋರಾಟದ ವೇದಿಕೆಯಲ್ಲಿ ಖರೀದಿ ಕೇಂದ್ರವನ್ನ ಉದ್ಘಾಟನೆ ಕೂಡ ಮಾಡಲಾಗಿದೆ. ಈ ಖರೀದಿ ಕೇಂದ್ರ ಉದ್ಘಾಟನೆ ಆಗ್ತಾ ಇದ್ದಂತೆ ರೈತರು ಸಂಭ್ರಮಾಚರಣೆ ಮಾಡಿದ್ದಾರೆ. ಒಂದು ಕಡೆ ಕೊರೆಯೋ ಚಳಿ, 17 ದಿನಗಳಿಂದ ಅಹೋರಾತ್ರಿ ಧರಣಿ. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ವಿಜಯೋತ್ಸವ ಮೆರವಣಿಗೆಯನ್ನು ಕೂಡ ಮಾಡಿದ್ದಾರೆ ರೈತರು. ನಮ್ಮೆಲ್ಲರ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಈ ಖರೀದಿ ಕೇಂದ್ರ ಪ್ರೊಸೆಸ್ ಏನೇನಾಯಿತು ಏನೇನಿಲ್ಲ ಲಕ್ಷ್ಮೇಶ್ವರಕ್ಕೆ ಸಮಾಧಾನದಿಂದ ಅವರನ್ನು ಎಲ್ಲರೂ ಈ ನಮ್ಮೆಲ್ಲರ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಈ ಖರೀದಿ ಕೇಂದ್ರ ಪ್ರೊಸೆಸ್ ಏನೇನಾಯಿತು ಏನೇನಿಲ್ಲ ಲಕ್ಷ್ಮೇಶ್ವರಕ್ಕೆ ಸಮಾಧಾನದಿಂದ ಅವರನ್ನು ಎಲ್ಲರೂ ಈ ರಾಜ್ಯ ಸರ್ಕಾರದ ಆದೇಶದಂತೆ ನಮ್ಮಲ್ಲಿ ಖರೀದಿ ಕೇಂದ್ರಗಳು ತಾಲೂಕಿಗೆ ಎಪಿಎಂಸಿ ಪ್ಲಸ್ ಇನ್ನೊಂದು ಜಾಗದಲ್ಲಿ 11 ಹೋಬಳಿಗಳಲ್ಲೂ 11 ಕಡೆಗೆ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡ್ತಿದ್ದೀವಿ. ನಾಳೆಯಿಂದ ರಿಜಿಸ್ಟ್ರೇಷನ್ ಶುರುವಾಗುತ್ತೆ. ಗುರುವಾರದಿಂದ ಖರೀದಿ ಸ್ಟಾರ್ಟ್ ಆಗುತ್ತೆ. 12 ಖರೀದಿ ಕೇಂದ್ರಗಳು ಇದಾವೆ. ಖರೀದಿ ಇವತ್ತಿಗೆ ಗವರ್ಮೆಂಟ್ ಆರ್ಡರ್ ಇರೋದು ಒಬ್ಬರಿಂದ 5 ಕ್ವಿಂಟಾಲ್. ಇವತ್ತಿಗೆ ಗವರ್ಮೆಂಟ್ ಆರ್ಡರ್ ಒಬ್ಬರಿಂದ 5 ಕ್ವಿಂಟಾಲ್ ತಗೊಳಕ್ಕಿದೆ. ಅವ್ರು ಎಷ್ಟೇ ಬೆಳೆದಿದ್ರು 5 ಕ್ವಿಂಟಾಲ್ ಅಂತ ಇವತ್ತಿಗೆ ಆರ್ಡರ್ ಇರೋದು. ನಾಳೆ ಚೇಂಜ್ ಆದ್ರೆ ನಾಳೆ ಚೇಂಜ್. ಮಧ್ಯಾಹ್ನ ಖರೀದಿ ಕೇಂದ್ರ ಓಪನ್ ಆಗ್ತಿದೆ ಭರವಸೆ ಕೊಟ್ಟಿದ್ರು, ಆದ್ರೆ ಸಂಜೆವರೆಗೂ ಆಗಲಿಲ್ಲ. ಆಕ್ರೋಶ ವ್ಯಕ್ತಪಡಿಸಿದ್ರು, ಹೆದ್ದಾರಿ ಪ್ರತಿಭಟನೆ ಮಾಡಿದ್ರು. ಯಾಕೆ ತಡ ಆಗಲಿಲ್ಲ? ಅಲ್ಪ ಮಾತಾಡುವಾಗ ಹೇಳಿದ್ನಲ್ಲ ಮರೆಯ, ಮತ್ತೊಂದ್ಸಲಿ ಹೇಳಬೇಕು. ಖರೀದಿ ಕೇಂದ್ರ ಮ್ಯಾಪಿಂಗ್ ಅಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಓಪನ್ ಮಾಡುವಂತೆ ಒತ್ತಾಯಿಸಿ ಕಳೆದ 18 ದಿನಗಳಿಂದ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಸಿಗ್ಲಿ ಕ್ರಾಸ್ನಲ್ಲಿ ಅನ್ನದಾತರು ಮತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ನಿರಂತರವಾಗಿ ಹೋರಾಟ ಮಾಡುತ್ತಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ವಿಸ್ತೃತವಾದ ವರದಿ ಮಾಡ್ತಾ ಇತ್ತು. ನಿರಂತರವಾಗಿ ಇವತ್ತು ಏನು ಎಲ್ಲ ರೈತರು ಕೂಡ ವಿಜಯೋತ್ಸವ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ಖರೀದಿ ಕೇಂದ್ರ ಓಪನ್ ಆಗಿದ್ದಾವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಒಂದ್ ಕಡೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ನಾವು ನೋಡ್ತಾ ಇರಬಹುದು. ಪಟಾಕಿ ಸಿಡಿಸಿ ಅನ್ನದಾತರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಣಗಾಳೆ ಕೂಡ ಊದ್ತಾ ಇದ್ದಾರೆ. ಯಾಕಂತಂದ್ರೆ ಕಳೆದ 18 ದಿನಗಳಿಂದನೂ ಕೂಡ ಖರೀದಿ ಕೇಂದ್ರ ಓಪನ್ ಮಾಡ್ಬೇಕಂತೇಳಿ ಅಹೋರಾತ್ರಿ ಪ್ರತಿಭಟನೆ ಮಾಡಲಾಗ್ತಾ ಇತ್ತು. ಇಲ್ಲಿ ಏನು ಪರಕೆ ಚಳವಳಿ ಆಗಿರ್ಬೋದು, ಅರಬೆತ್ತಲೆ ಚಳವಳಿ, ಹೀಗೆ ವಿವಿಧ ವಿನೂತನವಾದ ಪ್ರತಿಭಟನೆಗಳು ಕೂಡ ಇಲ್ಲಿ ಅನ್ನದಾತರು ಮಾಡಿದ್ರು. ಇಲ್ಲಿಯ ಸ್ವಾಮೀಜಿಗಳು ಕೂಡ 5 ದಿನಗಳ ಕಡೆ ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಹಾಗಾಗಿ ಸರ್ಕಾರ ಕೂಡ ಖರೀದಿ ಕೇಂದ್ರಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿತ್ತು. ಅದಾದ ನಂತರ ಕೂಡ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ. ಖರೀದಿ ಕೇಂದ್ರ ಓಪನ್ ಆಗುವವರೆಗೂ ಕೂಡ ನಾವು ಹೋರಾಟ ಕೈ ಬಿಡೋದಿಲ್ಲ ಅಂತೇಳಿ ರೈತರು ಉಗ್ರವಾದ ಪ್ರತಿಭಟನೆ ಮಾಡಿದ್ರು. ಇಂದು ಮಧ್ಯಾಹ್ನ 1 ಗಂಟೆಗೆ ಖರೀದಿ ಕೇಂದ್ರ ಓಪನ್ ಮಾಡ್ತೇವೆ ಅಂತೇಳಿ ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿದ್ರು. ಆದ್ರೆ ಜಿಲ್ಲಾಧಿಕಾರಿಗಳ ಭರವಸೆ ಹುಸಿಯಾದಂತೆ ರೈತರು ಕೂಡ ಉಗ್ರವಾದ ಪ್ರತಿಭಟನೆ ಕೂಡ ಮಾಡಿದ್ರು. ಇವಾಗ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಖರೀದಿ ಕೇಂದ್ರ ಓಪನ್ ಮಾಡಿದ್ದಾರೆ. ರೈತರು ಯಾವ ರೀತಿ ಹರ್ಷ ವ್ಯಕ್ತಪಡಿಸ್ತಾರೆ, ಖುಷಿ ವ್ಯಕ್ತಪಡಿಸ್ತಾರೆ ಅಂತ ಅವರನ್ನ ಕೇಳೋಣ. ಸರಿ, 18 ದಿನ ನಿರಂತರವಾಗಿ ಹೋರಾಟ ಮಾಡಿದ್ರು. ಇವತ್ತು ಖರೀದಿ ಕೇಂದ್ರ ಓಪನ್ ಆಯ್ತು. ಇಡೀ ಲಕ್ಷ್ಮೇಶ್ವರದಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಅನ್ನದಾತರಿಗೂ ಕೂಡ ಅನುಕೂಲವಾಯಿತು. ಈ ಹೋರಾಟದ ಬಗ್ಗೆ ಏನ್ ಹೇಳ್ತೀರಿ? ಬಹುಶಃ ಸಮಗ್ರ ರೈತ ಪರ ಒಕ್ಕೂಟ ಲಕ್ಷ್ಮೇಶ್ವರ ಮುಂಡ್ರಿಗಿ ಶಿರಟ್ಟಿ ಭಾಗದಿಂದ ನಾವು ಒಂದು 18 ದಿನಗಳ ಕಾಲ ಈ ಅಹೋರಾತ್ರಿ ಧರಣಿ ಸತ್ಯಾಗ್ರಹ
ಪರಮಪೂಜ್ಯ ಕುಮಾರ ಮಹಾರಾಜರ ಅನ್ನ ನೀರು ತ್ಯಜಿಸಿ ಸುಮಾರು 7 ದಿನಗಳ ಕಾಲ ಬಿಟ್ಟ ನಂತರ ಅವರ ಆರೋಗ್ಯದಾಗ ವ್ಯತ್ಯಾಸ ಆದಾಗ ಜಿಲ್ಲಾಸ್ಪತ್ರೆದಾಗ ಅಡ್ಮಿಟ್ ಮಾಡಿದ ನಂತರ ಸುಮಾರು ಹೋರಾಟಗಳಾದವು. ನಮ್ಮ ಹೋರಾಟಕ್ಕೆ ಜಯ ಆಗಬೇಕ ಅಂತಂದ್ರ ಬಹುತೇಕ ರಿಪಬ್ಲಿಕ್ ಕನ್ನಡದವರು ಬಹಳ ನಮ್ಗೆ ಸಪೋರ್ಟ್ ಮಾಡ್ಯಾರ. ನಮ್ಮೆಲ್ಲ ರೈತರ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತೇನೆ. ಯಾಕಂದ್ರೆ ಇವತ್ತ ಇಲ್ಲಿ ನಡೀತಕ್ಕಂಥ ಎಲ್ಲ ಸುದ್ದಿ ಮಾಧ್ಯಮದಾಗ ಒಂದು ನಮ್ಮ ಭಾಗದವರಿಗೆ ನ್ಯಾಯ ಕೊಡಿಸಬೇಕಂತೇಳಿ ಕಂಕಣಬದ್ಧರಾಗಿ ನಮ್ಮೆಲ್ಲ ರೈತರ ಪರವಾಗಿ ಕೆಲಸ ಮಾಡಿದ ರಿಪಬ್ಲಿಕ್ ಕನ್ನಡದವರಿಗೆ ನಾ ಅಭಿನಂದನೆ ಹೇಳ್ತಾ, ನಮ್ಮ ಹೋರಾಟ ಇವತ್ತ ಖರೀದಿ ಕೇಂದ್ರ ಇವತ್ತ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಉದ್ಘಾಟನಾ ಇದೊಂದು ರೈತ ಪರ ವೇದಿಕೆ ಮ್ಯಾಗ ಆಗ್ಬೇಕನ್ನೋದಿತ್ತು, ಅದು ಆತು. ಅದು ಗೆಲುವು ಯಾರ್ದಂದ್ರೆ ರೈತರ ಗೆಲುವು. ನಮ್ದು ಇನ್ನೊಂದು ಇಷ್ಟ 5 ಕ್ವಿಂಟಲ್ ಒಂದು ರೈತರಿಗೆ ತಗೊಳ್ಳೋದ್ರಿಂದ ಮತ್ತೆ ಸಣ್ಣ ಪುಟ್ಟ ರೈತರು ಇವತ್ತು 25-30 ಕ್ವಿಂಟಲ್ ಇರ್ತಾವ. ದಯಮಾಡಿ ನೀವು ಒಬ್ಬ ರೈತರಿಂದ 40ರಿಂದ 50 ಕ್ವಿಂಟಲ್ ತಗೋಬೇಕು. ಮತ್ತೆ ಇಲ್ಲದಿದ್ರ ನಾವು ಬೆಳಗಾವಿ ಚಲೋ ಕಾರ್ಯಕ್ರಮ ಎಲ್ಲ ಸಮಗ್ರ ರೈತ ಒಕ್ಕೂಟದವರು ಕೂಡ್ಕೊಂಡು ಬೆಳಗಾವಿಗೆ ಹೋಗಿ